ಲವ್ ಯು ಆಲ್. ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಹೂ ವಾಂಟ್ ಟು ಸ್ಪೀಕ್ ವಿತ್ ಮೀ, ನನ್ನ ಜೊತೆಗೆ ಯಾರು ಮಾತಾಡಬೇಕು? ಹೌ ವಾಸ್ ದ ಟ್ರೈನಿಂಗ್ ಟುಡೇ? ಓಕೆ, ಇದು ಅವಶ್ಯಕತೆ ಇದೆನಾ? ಸೊ ಹೌ ಮೆನಿ ವಾಂಟ್ ಟು ಸ್ಪೀಕ್ ವಿತ್ ಮೀ? ಜಸ್ಟ್ ರೈಸ್ ದ ಹ್ಯಾಂಡ್. ಹ್ಯಾಂಡ್ ರೈಸ್ ಮಾಡಿ. ಯಾರು ನನ್ನ ಜೊತೆಗೆ ಮಾತಾಡಬೇಕು ಅಂತಿದ್ದೀರಾ? ಹ್ಮ್ ಯಾರು ನನ್ನ ಜೊತೆಗೆ ಮಾತಾಡ್ಬೇಕು ಅಂತಿದ್ದೀರಾ? ಓಕೆ, ರೂಪೇಶ್. ರೂಪೇಶ್ ಇದ್ದಾರೆ. ಐ ವಿಲ್ ಅನ್ಮ್ಯೂಟ್. ಮಾತಾಡಿ ರೂಪೇಶ್. ಯಾವ ಪಾಯಿಂಟ್ ನಿಮಗೆ ಮನಸ್ಸಿಗೆ ಮುಟ್ತು? ಯಾವ್ದು ಇಷ್ಟ ಆಯ್ತು? ಸರ್ ನನ್ನ ವಾಯ್ಸ್ ಕ್ಲಿಯರ್ ಇದೆ ಸರ್? ಹಾ, ಕ್ಲಿಯರ್ ಇದೆ. ಸರ್ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಸರ್. ಆಕ್ಚುಲಿ ಸರ್ ರಿಯಾಲಿಟಿ ಲೈಕ್ ನಾವ್ ಏನ್ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಆಸ್ ಅ ಸೋಷಿಯಲ್ ಮೀಡಿಯಾ. ಸೊ ಇವಾಗ ವರ್ಕ್ ಮಾಡಕ್ ಬಂದಿದೀವಿ ಆಸ್ ಅ ಮಾರ್ಕೆಟಿಂಗ್ MLM ಕಂಪನಿಯಲ್ಲಿ. ಬಟ್ ಬಂದ್ರೂ ಕೂಡ ಮೋಸ್ಟ್ ಆಫ್ ದ ಟೈಮ್ ನಾವು ಸೋಷಿಯಲ್ ಮೀಡಿಯಾ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ. ಹೌದು. ಇಟ್ಸ್ ರಾಂಗ್ ಥಿಂಗ್. ಸೊ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ. ಸೊ ಅದು ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು. ಅಂಡ್ ಸೊ ಡೆವಲಪ್ಮೆಂಟ್ ಕಡೆ ಹೋಗ್ಬೇಕು. ಸೊ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ನಮ್ಮ ಸ್ಕಿಲ್ಸ್ ನ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಕಲಿಬೇಕು. ಸೊ ಅದು ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಂಡ್ ಸೊ ನೆಕ್ಸ್ಟ್ ನಿಮ್ದು ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರ್. ಬಿಕಾಸ್ ನಾವು ಡೆವಲಪ್ ಆಗಬೇಕು ಅಂದ್ರೆ ನೆಕ್ಸ್ಟ್ ಕಲಿಬೇಕು ಅಂತಂದ್ರೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೂಪೇಶ್, ಅಂಡ್ ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ನಿಮ್ಮ ತಂದೆ ತಾಯಿ ಜೊತೆ ಕುತ್ಕೊಳ್ಳಿ. ನನ್ನ ಕ್ಲಾಸು ಇಟ್ ಈಸ್ ನಾಟ್ ಎನಿ ಬಿಸ್ನೆಸ್ ಕ್ಲಾಸ್, ಇಟ್ ಇಸ್ ನಾಟ್ ಎನಿ ಓಕೆ. ಪ್ರಾಡಕ್ಟ್ ಕ್ಲಾಸ್. ಇಟ್ ಈಸ್ ಪ್ಯೂರ್ಲಿ ರಿಯಲೈಸೇಷನ್ ಆಫ್ ಯುವರ್ ಲೈಫ್ ಓಕೆ. ಅಂಡ್ ಯುವರ್ ಬಿಸ್ನೆಸ್. ಶೋರ್ ಸರ್, ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು. ಕುಸುಮ. ಥ್ಯಾಂಕ್ ಯು ಸರ್. ಕುಸುಮ ಅವ್ರು ಇದ್ದಾರೆ. ಐ ಆಮ್ ಅನ್ಮ್ಯೂಟಿಂಗ್ ಇಟ್. ಮಾತಾಡಿ ಕುಸುಮ ಅವರೇ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಕಡೆಯಿಂದ, ನಾನು ಇಲ್ಲಿಂದ ಮ್ಯೂಟ್ ಮಾಡ್ತೀನಿ. ಎಸ್, ಮಾತಾಡಿ. ಹಾ ಸರ್, ತುಂಬಾ ಚೆನ್ನಾಗಿ ಅನಿಸ್ತು ಸರ್ ಕ್ಲಾಸು. ಆಕ್ಚುಲಿ ನನಗೆ ಆ, ಬಹಳ ಹೋಪ್ ಕಳ್ಕೊಂಡಿದ್ದೆ. ಬಟ್ ನಿಮ್ಮ ಇದನ್ನ ನೋಡ್ಕೊಂಡ್ ಬಿಟ್ಟಿಂದ ನನಗೆ ಹೋಪ್ ತುಂಬಾ ಬಂತು ಸರ್. ಡೆಫಿನೆಟ್ಲಿ ಕುಸುಮಾ ಮೇಡಮ್. ನೋಡಿ, ಯಾರಾದರೂ ನಿಮಗೆ ಆಗಲ್ಲ ಅಂತ ಹೇಳಿದ್ರೆ ನೀವು ಹೋಪ್ಸ್ ಕಳ್ಕೊಬೇಡಿ. ನಿಮ್ಮ ಲೀಡರ್ಸ್ ನಿಮ್ಮ ಜೊತೆಗೆ ಇದ್ದಾರೆ. ನೀವು ಕೀಪ್ ಆನ್ ಅಟೆಂಡಿಂಗ್ ದ ಮೀಟಿಂಗ್. ಓಕೆ ಓಕೆ, ಯಾಕಂದ್ರೆ ನಾವು ಮಧ್ಯಮ ವರ್ಗದವ್ರು ಯಾರಾದರೂ ಏನಾದರೂ ಅಂದ ಕೂಡಲೇ ನಮಗೆ ಹರ್ಟ್ ಆಗ್ಬಿಡುತ್ತೆ. ನಾವು ಹೋಪ್ಸ್ ಕಳ್ಕೊಂಡ್ಬಿಡ್ತೀವಿ. ಸರ್. ಅಂದ್ರೆ ಒಳ್ಳೆ 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 ದಾರಿಯಲ್ಲಿ ಹೋಗ್ಬೇಕಾದ್ರೆ ಹೋಪ್ಸ್ ಕಳ್ಕೊಂತೀವಿ. ಕೆಟ್ಟ ದಾರಿಯಲ್ಲಿ ಹೋದ್ರೆ ಹೋಪ್ಸ್ ಕಳ್ಕೊಳಲ್ಲ. ನಿಮಗೆ ಯಾರೇ ಬೈಲಿ ಸೀರಿಯಲ್ ನೋಡ್ತೀರಾ, ಯಾರೇ ಬೈಲಿ ನಿದ್ದೆ ಮಾಡ್ತೀರಾ, ಹೋಪ್ಸ್ ಕಳ್ಕೊಳಲ್ಲ. ಬಟ್ ಇದಕ್ಕೆ ಮಾತ್ರ ಹೋಪ್ಸ್ ಕಳ್ಕೊಂಡ್ಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಮಧ್ಯಮ ವರ್ಗ. ದಟ್ ಈಸ್ ಕಾಲ್ಡ್ ಪೂರ್ ವರ್ಗ. ಅರ್ಥ ಆಯ್ತಾ? ಸೊ ವೆರಿ ಗುಡ್. ಹೋಪ್ ಕಳ್ಕೊಬೇಡಿ. ಮತ್ತೆ ರೀಗೇನ್ ಮಾಡ್ಕೊಳ್ಳಿ, ನಾನಿದ್ದೀನಿ, ಟೆನ್ಷನ್ ತಗೋಬೇಡಿ. ಮತ್ತೆ ನೀವು ಬೂಸ್ಟಪ್ ಮಾಡ್ಕೊಳ್ಳಿ, ಮತ್ತೆ ಮುಂದೆ ನುಗ್ಗಿ. ಜೀವನ ಅಂದ್ರೆ ಅದೇ, ಬೂಸ್ಟಪ್ ಮಾಡ್ಕೊಳ್ಳೋದು, ಮುಂದೆ ಹೋಗೋದು. ವಿಶ್ವಾಸ ಕಳ್ಕೊಬೇಡಿ, ಆತ್ಮವಿಶ್ವಾಸನ. ಥ್ಯಾಂಕ್ ಯು ಕುಸುಮಾ ಮೇಡಮ್. ಪ್ರೇಮ ಮಾತಾಡಿ. ಪ್ರೇಮ ಅವರೇ. ಹಾಯ್ ಸರ್. ಯಾ, ಹಾಯ್. ಸರ್ ನಮ್ಗೆ ಅನ್ನೋದ್ರಲ್ಲಿ ಈಗ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಒಂದು ನೆಟ್ವರ್ಕ್ ಯೂಸ್ ಮಾಡ್ತೀನಿ ಅಂತ ಆದ್ರೆ ಯಾರು ಕೂಡ ಅದನ್ನ ಕನ್ವರ್ಟ್ ಮಾಡಲ್ಲ, ಎಕ್ಸ್ಕ್ಯೂಸ್ ಕೂಡ ತಗೊಳ್ತಿರಲ್ಲ. ಹಂಗಾಗಿ ನನ್ನ ಓನ್ ಡಿಪೆಂಡ್ ನನ್ನ ಫ್ರೆಂಡ್ಸ್ ಕೂಡ ಮಾಡು, ಅದು ನಿನ್ಗೆ ಯೂಸ್ಫುಲ್ ಅನ್ಸಿದ್ರೆ, ನಿನ್ಗೆ ಅದ್ರ ಬೆನಿಫಿಟ್ಸ್ ಇದ್ರೆ ಮಾಡು, ಅದಕ್ಕೆ ಐ ವಿಲ್ ಸಪೋರ್ಟೆಡ್. ನಾನು ಸಪೋರ್ಟ್ ಮಾಡ್ತೀನಿ. ಬೇರೆಯವ್ರು ಯಾವ್ದು ಏನ್ ಸಿಚುವೇಶನ್ ತಗೋತೀಯ ಬೇಡ ಅದನ್ನೆಲ್ಲ, ನೀನ್ ಲೀಗಲ್ ಆಗಿ ವರ್ಕ್ ಮಾಡು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ವೆರಿ ಮಾಡಿ ಮೇಡಮ್, ಖಂಡಿತ ಒಳ್ಳೇದಾಗತ್ತೆ ಪ್ರೇಮ ಮೇಡಮ್. ಅಂಡ್ ಇಟ್ ವಿಲ್ ಬಿ ಮೋಸ್ಟ್ ಯೂಸ್ಫುಲ್ ಫಾರ್ ಯು. ಇವತ್ತಿನ ಟ್ರೈನಿಂಗ್ ಯೂಸ್ಫುಲ್ ಆಯ್ತಾ ಇಲ್ಲ? ಹಾ ಸರ್, ಸೊ ತುಂಬಾನೇ ಯೂಸ್ಫುಲ್ ಆಯ್ತು. ಆದ್ರೆ ನೆಟ್ವರ್ಕ್ ಇಶ್ಯೂಸ್ ಅಲ್ಲಿ ಸ್ವಲ್ಪ ಜನ ಅದು ಫೇಕು ಅದೇ ಏನ್ ಯೂಸ್ ಇಲ್ಲ, ನಮ್ ದುಡ್ಡು ತಿನ್ನೋರೇ ಜಾಸ್ತಿ ಇರ್ತಾರೆ, ನೀವು ಅದನ್ನೆಲ್ಲ ಯಾಕೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಹಾ, ಡೆಫಿನೆಟ್ಲಿ ಮೇಡಮ್. ಅದಕ್ಕೆಲ್ಲ ಮುಂದೆ ಬರ್ತೀನಿ ಟಾಪಿಕ್. ಇವತ್ತಿನ ಟಾಪಿಕ್ ಏನು ಅಂದ್ರೆ ಪಾತ್ರೆ ತೊಳೆಯೋದು. ಇವತ್ತು ನಾನು ನಿಮ್ ಪಾತ್ರೆ ತೊಳೆದಿದ್ದೀನಿ, ಇನ್ನೂ ಅಡಿಗೆ ಮಾಡೋದು ಕಲಿಸ್ಕೊಟ್ಟಿಲ್ಲ. ಎಸ್ ಸರ್. ಯಾಕಂದ್ರೆ ನಾವು ಅಡಿಗೆ ಮಾಡೋಕೆ ಇನ್ನು ಮುಂಚೆ ಪಾತ್ರೆ ತೊಳಿತೀವಲ್ವಾ? ಎಸ್ ಸರ್. ಹಾ, ಸೊ ಹಂಗೆ ನೋಡಿ, ಬೆಲ್ಲ ಇದ್ದಿದ್ ಕಡೆ ನೊಣ ಬರ್ತಾರೆ. ಅಂದ್ರೆ ನೀವು ಮೊದಲು ಬೆಲ್ಲ ಆಗಿ. ಓಕೆ, ಮೊದಲು ನೀವು ಒಂದು ಕ್ವಾಲಿಟಿ ಬೆಳೆಸ್ಕೊಡಿ. ಈಗ ನೀವು ನನಗೆ ಯಾಕೆ ಇಷ್ಟಪಡ್ತಿದ್ದೀರಾ? ಸಮಥಿಂಗ್ ಸೀನ್ ಕ್ವಾಲಿಟಿ ಇನ್ ಮೀ. ಏನೋ ಒಂದು ಕ್ವಾಲಿಟಿ ನನ್ನ ನೋಡಿದ್ದೀರಾ, ಇಷ್ಟಪಡ್ತಿದ್ದೀರಾ. ನಿಮ್ಮ ಏನೇನು ಕೆಲಸ ಇದ್ವೋ ಎಲ್ಲ ಬಿಟ್ಟು ಕೂತಿದ್ದೀರಾ ಶರತ್ತಿನ ಮಾತು ಕೇಳೋಣ ಅಂತ. ನಾನೇ ಕ್ವಾಲಿಟಿ ಇಲ್ಲ ಅಂದ್ರೆ ಈ ನನ್ನ ಮಗಂದೇನು ಅಂತ ಬಿಟ್ಟು ಹೋಗ್ತಿದ್ರಿ. ಸೊ ನಿಮ್ಮ ಮಾತಿಗೆ ಬೆಲೆ ಯಾವಾಗ ಬರುತ್ತೆ? ನೀವೊಂದು ಕ್ವಾಲಿಟಿ ಕೊಟ್ಟಾಗ ಬರುತ್ತೆ. ಸೊ ನಮ್ಮಲ್ಲಿ ಮೊದಲು ಡೆವಲಪ್ಮೆಂಟ್ ಮಾಡ್ಕೊಳೋಣ. ನೆಕ್ಸ್ಟ್ ಚಾಪ್ಟರ್ 1 ಚಾಪ್ಟರ್ 2 ಅವೆಲ್ಲ ನಾನು ಹೇಳ್ಕೊಡ್ತೀನಿ. ಫಾಲೋಅಪ್ಸ್ ಗಿಲೋಪ್ಸು ಕ್ಲೋಸಿಂಗು ನಾನು ಹೇಳ್ಕೊಡೋ ಟಿಪ್ಸ್ ಹಿಂಗಿರುತ್ತಲ್ಲ, ನಿಮ್ದು 1 ಲಕ್ಷ ಇನ್ಕಮ್ ಫಿಕ್ಸ್ ಆಗಿರುತ್ತೆ. ಟೆನ್ಷನ್ನೇ ಬೇಡ. ಮಂತ್ಲಿ ಯು ವಿಲ್ ಅರ್ನ್ 1 lakh rupees. ಈಗ ನಿಮಗೆ ಆಲ್ರೆಡಿ ಹೋಪ್ಸ್ ಬಂದಿರ್ಬೋದು. ಬಂದಿದ್ರೆ ಇಲ್ಲ ಪ್ರೇಮ ಮೇಡಮ್? ಅಂಡ್ ಐ ವಿಲ್ ಮೇಕ್ ಇಟ್ ಪಾಸಿಬಲ್. ಬಿ ಕೂಲ್. ಓಕೆ, ಗುಡ್. ಸಾನಿಯಾ ರಾಜೇಶ್ವರಿ ಮ್ಯಾಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಜಾನಕಿ ಅವ್ರಿಗೆ ಬರ್ತೀನಿ, ಬೋರಮ್ಮ ಬರ್ತೀನಿ. Hi, sir. So ಮಾತಾಡಿ. first of all, thank you so much for your precious time. ಎಷ್ಟೊಂದ್ಸರಿ ನೆಗೆಟಿವ್ಸ್ ಕಮೆಂಟ್ ಬಂದಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಇದು ಅಂತ. ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಇನ್ನೂ ಒಂದು ಹೋಪ್ ಬಂದಿದೆ ನಮ್ಮ ಮೇಲೆ. ನಮ್ಗೆ ಇನ್ನ ಕೂಡ ನಿಮ್ ಸೆಷನ್ಸ್ ಎಲ್ಲ ಬೇಕು.
ಇವಾಗ ಖಂಡಿತ ನೆಟ್ವರ್ಕ್ ಮಾರ್ಕೆಟಿಂಗ್ ಹೌದು ಸರ್. ಇದು ಯೂಸ್ ಆಯ್ತಾ ಮೇಡಮ್? ಥ್ಯಾಂಕ್ ಯು. ಎಸ್ ಸರ್, ಶೋರ್. ವೆರಿ ಇನ್ನ ಗುಡ್. ಕೂಡ ಸೆಷನ್ಸ್. ಈ ತರದ್ ಬೇಕಾ, ನೆಸೆಸಿಟಿ ಇದೆನಾ? ಎಸ್ ಸರ್, ಶೋರ್. ಎಕ್ಸಲೆಂಟ್, ಥ್ಯಾಂಕ್ ಯು. ಬೋರಮ್ಮ ಮೇಡಮ್ ಮಾತಾಡಿ. ಆಫ್ಲೈನ್ ಮೇಡಮ್ ಫೋನ್ ಮಾಡಿದಾಗ ನನಗೆ ಬಹಳನೇ ಖುಷಿ ಆಗುತ್ತೆ. ನಿಮ್ಮ ಮಾತು ಕೇಳಿದಾಗ ಇನ್ನೊಂದ್ಸತಿ ವಾಯ್ಸ್ ಕೇಳಬೇಕು, ನಿಮ್ ಟ್ರೈನಿಂಗ್ ಬೇಕೇ ಬೇಕು ಅಂತ ಅನಿಸ್ತದೆ ಮೇಡಮ್. ಥ್ಯಾಂಕ್ ಯು ಬೋರಮ್ಮ ಮೇಡಮ್. ಖಂಡಿತ ಇವ್ರದ್ದು ಸಮಸ್ಯೆ ಎಲ್ಲ ಹೆಣ್ಮಕ್ಳ ಸಮಸ್ಯೆನೂ ಇರುತ್ತೆ. ಓಕೆ, ಕೆಲವೊಂದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಜನರಲ್ ಆಗಿ ಯೋಚನೆ ಮಾಡಿ. ಕೆಲವೊಂದು ಹೆಣ್ಮಕ್ಳಿಗೆ ಫ್ರೀಡಮ್ ಇರಲ್ಲ. ಓಕೆ, ಕೆಲವೊಬ್ರು ಗಂಡಸರು ಒಪ್ಕೊಳೋದಿಲ್ಲ. ಓಕೆ, ಅದು ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಸೊ ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಕಪಲ್ ಹೋಗ್ಬಿಟ್ಟು ನಿಮ್ಮ ಅಪ್ಲೈನಿಗೆ ಮೀಟ್ ಆಗೋ ಪ್ರಯತ್ನ ಮಾಡಿ. ಗಂಡ ಹೆಂಡತಿ ಹೋಗ್ಬಿಟ್ಟು ಮೀಟ್ ಆಗೋ ಪ್ರಯತ್ನ ಮಾಡಿ. ಓಕೆ, ಹಾಗೆ ಅಪ್ಲೈನ್ಗಳು ಏನ್ ಮಾಡಿ ಅಂದ್ರೆ ಗಂಡ ಹೆಂಡತಿಗೆ ಅದನ್ನ ಕೌನ್ಸಿಲಿಂಗ್ ಮಾಡೋ ಪ್ರಯತ್ನ ಮಾಡಿ. ನೀವು ಮನೆಯಲ್ಲಿ ಮುಚ್ಚಿಟ್ಟು ಮಾಡ್ತೀನಿ ಅಂತಂದ್ರೆ ಅದು ಬಹಳ ದಿನ ಮಾಡೋಕ್ಕಾಗಲ್ಲ, ಒಂದು ದಿನ ಗೊತ್ತಾಗತ್ತೆ. ಹಾಗಾಗಿ ನೀವಿಬ್ರು ಕುತ್ಕೊಂಡು ಸಮಕ್ಷಮವಾಗಿ ಮಾತಾಡಿ ಮುಂದೆ ಒರೆಸಿ. ಅವಾಗ ಅವರಿಗೆ ನೀವೇನ್ ಮಾಡ್ತೀರಾ ಅಂತ ಗೊತ್ತಾದ್ರೆ ಖಂಡಿತ ಸಹಾಯ ಸಿಗುತ್ತೆ. ಕ್ಲಿಯರ್? ಸೊ ಇದೇನೋ ಸಮಸ್ಯೆ ಯಾಕಾಗ್ತಿದೆ ಬೋರಮ್ಮ ಮೇಡಮ್ ಅಂತಂದ್ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ನಿಮ್ ಕೆಲವೊಬ್ರು ಇನ್ನೊಂದು ತಪ್ಪೇನ್ ಮಾಡ್ತಾರೆ ಅಂತಂದ್ರೆ ಬಿಲ್ಡಪ್ ತಗೊಂತಾರೆ, ಬಿಲ್ಡಪ್ ಕೊಟ್ಬಿಡ್ತಾರೆ. ಅಯ್ಯೋ ಹೋಗ್ರಿ, ನೀವೇನ್ ದುಡಿಯೋದ, ನಾನ್ ದುಡ್ಡು ತೋರಿಸ್ತೀನಿ. ಇನ್ನು ದುಡಿಯಕ್ಕೆ ಚಾಲು ಮಾಡಿರೋದು. ಅಯ್ಯೋ ಇದ್ರಲ್ಲಿ ಎಷ್ಟು ದುಡ್ಡಿದೆ ಅಂತ ತೋರಿಸ್ತೀನಿ ತಡ್ರಿ ನಿಮಗೆ. ಇದು ಗಂಡಸರಿಗೆ ಇಷ್ಟ ಆಗಲ್ಲ ಅವಾಗ. ಇಲ್ಲಾಂದ್ರೆ ಗಂಡಸರು ಹೆಣ್ಮಕ್ಳಿಗೆ, ಅಯ್ಯೋ ನಿನಗೇನೆ, ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೇನಂತ ಗೊತ್ತಿದೆ. ಹಿಂಗೆ ನೀವು ಉತ್ತರ ಭೂಪನಂಗೆ ಮಾತಾಡಕ್ ಹೋಗ್ಬೇಡಿ. ಇಲ್ಲ ನಾನು ಟ್ರೈನಿಂಗ್ ಅಲ್ಲಿ ಇದ್ದೀನಿ, 1 year ಟ್ರೈನಿಂಗ್ ತಗೊಂತಾ ಇದ್ದೀನಿ, ನಾನು ಏನೂ ಮಾಡ್ತಾ ಇಲ್ಲ ಅಂತ ಸುಮ್ಮನೆ ಇರಿ. ಅಂಡ್ ಟ್ರೈನಿಂಗ್ ತಗೊಂತಾ ಹೋಗ್ತಾ ಇರಿ, ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ರಿ. ವೆನ್ ಯು ಪಾಪ್ ಅಪ್ ಅಂದ್ರೆ ವೆನ್ ಯು ಗ್ರೋನ್ ಅಪ್, ದೆನ್ ಶೋ ಯುವರ್ ಸಕ್ಸಸ್ ಟು ಯುವರ್ ಪೇರೆಂಟ್ಸ್ ಅಂಡ್ ಯುವರ್ ಲವ್ಡ್ ಒನ್ಸ್. ಇಲ್ಲ ಸರ್, ಇನ್ನೊಂದು ರಿಪೀಟ್ ಟೆಲಿಕಾಸ್ಟ್ ಕೊಡ್ರಿ ಸರ್, ನಮಗೆ ಬಹಳ ಹೆಲ್ಪ್ಫುಲ್ ಐತಿ ನಿಮ್ಮಿಂದ. ಡೆಫಿನೆಟ್ಲಿ ಮೇಡಮ್, ಬರ್ತೀನಿ. ಇನ್ನು ಬಹಳ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಇದಾವೆ, ಚರ್ಚೆ ಮಾಡೋಣ. ಓಕೆ, ನಾನು ಬರ್ತಾ ಇರ್ತೀನಿ, ಎಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ನಿಮಗೆ ಹೇಳ್ತಾ ಇರ್ತೀನಿ. ಇದನ್ನು ಕೂಡ ನಾನು ರೆಕಾರ್ಡಿಂಗ್ ನಿಮಗೆ ಯೂಟ್ಯೂಬ್ MLM ಶರತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇನ್ಸ್ಟಾಗ್ರಾಮ್ MLM ಶರತ್ ಫಾಲೋ ಮಾಡಿ, ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಸಿಗುತ್ತೆ. ಎಲ್ಲ ಮೀಟಿಂಗ್ಸು ಸಿಗ್ತಾ ಇರುತ್ತೆ. ನಿಮಗೆ ಯಾವ ಯಾವ ಬೋರಿಂಗ್ ಅನ್ಸುತ್ತೆ ನೋಡ್ತಾ ಇರಿ. ಮತ್ತೆ ಲೈವ್ ಅಂತೂ ನಾನು ಎವ್ರಿ ವೀಕ್ ಬರ್ತಾ ಇರ್ತೀನಿ. ಓಕೆ, ನಿಮ್ದು ನಂಬರ್ ಸರ್ ಹತ್ರ ಹಾಕಿ ನಾನು ಸರಿಗೆ ಲಿಂಕ್ಸ್ ಎಲ್ಲ ಕಳಿಸ್ತೀನಿ. ನಾನು ಕ್ಲಾಸಸ್ ತಗೋಬೇಕಾದ್ರೆ ನಿಮಗೆಲ್ಲ ಲಿಂಕ್ ಬರುತ್ತೆ. ಓಕೆ, ನಾವಿಬ್ರು ಪರ್ಸನಲ್ ಟಚ್ ಅಲ್ಲಿ ಇದ್ದು ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ. ಅಶ್ವಿನಿ ಮಾತಾಡಿ ಮೇಡಮ್. ಅಶ್ವಿನಿ, Hello, sir. Good afternoon, sir. ಗುಡ್ ಆಫ್ಟರ್ನೂನ್ ಅಶ್ವಿನಿ ಮೇಡಮ್. Yes, sir. ಸರ್, ಪ್ರತಿಯೊಂದು ಫೀಲ್ಡ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಕೆಲವೊಂದು ಜಪಾನ್ ಬಗ್ಗೆ, ಕೆಲವೊಂದು ಏನಂದ್ರು ಫೀಲ್ಡ್ ಬಗ್ಗೆ, ಏನಾದ್ರು ಏನಂದ್ರು ಆಂಟರ್ಪ್ರಿನರ್ಶಿಪ್ ಬಗ್ಗೆ, ಒಂದು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ನಾಲೆಜ್ ಬೇಕೇ ಬೇಕು ಸರ್. ಔಟ್ ಆಫ್ ಕಂಟ್ರಿಯಲ್ಲಿ ಏನಿದೆ, ಬಟ್ ಇಂಡಿಯಾದಲ್ಲಿ ಇಲ್ಲೇ ಇಲ್ಲ ಸರ್. ಜಸ್ಟ್ ರಾಂಗ್ ಇನ್ಫಾರ್ಮೇಶನ್ ತುಂಬಾ ಇದೆ. ಸೊ ಈ ಇನ್ಫಾರ್ಮೇಶನ್ ಬೇಕು ಅನ್ನೋ ತುಂಬಾ ನೆಸೆಸಿಟಿ ಇದೆ ಸರ್. ಆಕ್ಚುಲಿ ನಿಜವಾಗ್ಲೂ ಬಿಸ್ನೆಸ್ ಬಗ್ಗೆ ತುಂಬಾ ರಾಂಗ್ ಇನ್ಫಾರ್ಮೇಶನ್ ಇದೆ. ಸೊ ಅದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ರೆ ನಂಗೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಇಂಡಿಯಾದಲ್ಲಿ ನಾವು ಗ್ರೋ ಆಗ್ಬಾರ್ದು ಅಂತಾನೆ ಅಜೆಂಡಾ ಇರೋದು. ಯಾಕಂದ್ರೆ ನಾವು ಗ್ರೋ ಆದ್ರೆ ಅವ್ರ ಬೇಳೆ ಬೇಯಲ್ಲ ಅಲ್ಲಿ ಮೇಲಿರೋರು. ಎಸ್ ಸರ್. ಟೋಟಲಿ ಯಾರು ಕ್ರಿಕೆಟ್ ನೋಡೋರು ಯಾರು, ಹೌದು ಸರ್. ನ್ಯೂಸ್ ಆಡೋರು ಯಾರು, ಗೇಮ್ ಆಡೋರು ಯಾರು? ನಾವ್ ಡೆವಲಪ್ ಆಗ್ಬಿಟ್ರೆ ಅದು ಮಾಡೋರು ಯಾರು? ಅವ್ರೇನ್ ಬದುಕೋದು ಮತ್ತೆ? ಹೌದು ಸರ್. ವೋಟ್ ಹಾಕೋರು ಯಾರು? ನಾವೇ ಅಲ್ವಾ? ಹೌದು ಸರ್. ಸೊ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಲ್ಕೋಹಾಲ್ ಗೊತ್ತಾ? ನಾವೇ ಅಲ್ವಾ? ಮತ್ತೆ ಹೆಂಗ್ ಸರ್ಕಾರದ ದುಡ್ಡು? ಅದಕ್ಕೆ ಅವ್ರು ಬೆಳಿಬಾರ್ದು ಅಂದ್ರೆ ನಾವು ಬೆಳಿಬಾರ್ದು. ಅದಕ್ಕೆ ಅದು ಶಾಪ್ ಅಂತೂ ಬಂದ್ ಆಗಲ್ಲ ಸರ್. ಯಾಕಂದ್ರೆ ಅದ್ರಿಂದಾನೇ ಕೋಟ್ಯಾನ್ಗಟ್ಲೆ ಬರ್ತಾ ಇದೆ. ಸೊ ಹೌದು, ಅದು ಅಂತೂ ಬಂದ್ ಆಗಲ್ಲ. ಸೊ ಅದು ಇಲ್ಲ, ಆಗತ್ತೆ ಮೇಡಮ್, ಆಗತ್ತೆ. ವಿಲ್ ಡೂ ಇಟ್. ಆಗತ್ತೆ, ಸಾಧ್ಯ ಇದೆ, ಮಾಡೋಣ. ಯಾಕಾಗಲ್ಲ? ಎಲ್ಲ ಸಾಧ್ಯ ಇದೆ. ನಾವು ಬದಲಾವಣೆ ಆಗೋಣ. ಪ್ರಪಂಚ ಬದಲಾವಣೆ ಮಾಡೋದು ಬೇಡ. ನಿಮ್ ಕೈಲೇ ನೀವು ಬದಲಾವಣೆ ಆಗೋದು ಗ್ಯಾರಂಟಿ ಇದೆನಾ? ನಿಮ್ಗೆ ಅನಿಸ್ತಾ ಇದೆನಾ? ಎಸ್ ಸರ್.
ನಾನು ನೀವು ಬದಲಾವಣೆ ಆದ್ವಾ? ಎರಡು 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 ಬದಲಾವಣೆ ಆದ್ವಾ ಇಂಡಿಯಾದಲ್ಲಿ? ಎಸ್ ಇಲ್ಲಿರೋ ಸರ್. 10 ಜನ ಬದಲಾವಣೆ ಆದ್ವಾ? ಹಂಗೆ ಬದಲಾವಣೆ ಹಾಕೊಂತ ಹಾಕೊಂತ ಒಂದು ದಿನ ಆಗುತ್ತೆ. ಎಸ್ ಆಗುತ್ತೆ. ಬಿ ಪಾಸಿಟಿವ್ ಮಾಡೋಣ. ಓಕೆ, ಬಟ್ ನಾವು ಬದಲಾವಣೆ ಆಗೋಣ ಅಷ್ಟೇ. ನಾವು ಈಗ ಸದ್ಯಕ್ಕೆ ಮನೆ ಸುಧಾರಿಸೋದು, ಪ್ರಪಂಚ ಸುಧಾರಿಸೋದು ನಮ್ ಕೆಲಸ ಅಲ್ಲ. ಇದು ಎಸ್ ನಮ್ದು ಮನಸ್ಸು ಸುಧಾರಿಸೋದು, ಇದು ಸುಧಾರಿಸೋದು ನಮ್ ಕೆಲಸ ಅಷ್ಟೇ. ಈಗ ಪ್ರೆಸೆಂಟ್ ಎಸ್ 1 ವರ್ಷ 5 ವರ್ಷ ಇದ್ರ ಮೇಲೆ ಕೆಲಸ ಮಾಡೋಣ, ಇದ್ರ ಮೇಲೆ ಕೆಲಸ ಮಾಡೋಣ. ಎಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೌಮ್ಯ ವೆಂಕಟೇಶ್ ಮಾತಾಡಿ. ಸೌಮ್ಯ ವೆಂಕಟೇಶ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸೌಮ್ಯ ವೆಂಕಟೇಶ್. ಸರ್ ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ನಮಗೂ ನಿಮ್ ಸ್ಪೀಚ್ ಎಲ್ಲ ಇಷ್ಟ ಆಯ್ತು, ಇನ್ಸ್ಪಿರೇಷನ್ ಆಯ್ತು. ಇಲ್ಲಿ ಮೋಸ್ಟ್ ಆಲ್ ಎಲ್ಲಾನು ಅಷ್ಟೇ ನೆಗೆಟಿವಿಟಿ ಅನ್ನೋದು ಬೇಗ ಸ್ಪ್ರೆಡ್ ಆಗುತ್ತೆ, ಹೌದು. ಪಾಸಿಟಿವ್ ಅನ್ನೋದು ಬೇಗ ಸ್ಪ್ರೆಡ್ ಆಗಲ್ಲ. ಅದು ಅಲ್ಲೇ ಆದಷ್ಟು ಏನಂತಾರೆ, ಒಂದು ಹೂ ಮಗ್ಗಾಗ್ತಿದೆ ಅನ್ನಂಗ ಹೆಂಗ್ ಚೂಟ್ತಾರೋ ಹಂಗ್ ಚೂಟ್ ಆಗ್ತಿದಾರೆ ಖಂಡಿತ. ಜನ. ಅದಕ್ಕೆ ನಾವು ಹೌದು ಬೇಲಿ ಸರ್. ಕಟ್ಕೋಬೇಕೀಗ. ಈಗ ನಿಮಗೆ ಗೊತ್ತಾಯ್ತಲ್ಲ ಹೌದು ಸರ್. ಸೂಟ್ ಹಾಕೋರು ಇದಾರೆ ಅಂತ. ಎಸ್ ಸರ್. ಹಾ, ಈ ಸುದೀಪ್ ಅನ್ನೋ ಬೇಲಿ, ಶರತ್ ಅನ್ನೋ ಬೇಲಿ, ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಬೇಲಿ ಕಟ್ಕೋಬೇಕೀಗ. ಎಸ್ ಸರ್. ಇಲ್ಲಾಂದ್ರೆ ಯಾರಿಗೆ ಚುಟ್ಟಾಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದೀನಿ ನೀವು ಮಾಡಿ ಅಂತ ಏನಾದ್ರು ಜಸ್ಟ್ ಹೇಳಕ್ ಬಂದ್ರೆ, ಓ ಅದ್ ಚೈನ್ ಲಿಂಕು ಅದೆಲ್ಲ ಸುಮ್ನೆ ವೇಸ್ಟ್, ದುಡ್ಡು ಕಟ್ಟಿಸ್ಕೊತಾರೆ ಅದು ಇದು ಅಂತ ಇದೇ ಟಾಕ್ ಇದೆ ಸರ್. 99% ಇದೇ ಟಾಕ್ ಇದೆ. ಹಾ, ಯಾಕಿದೆ ಈ ಟಾಕ್? ಯಾಕಿದೆ ಅಂತಂದೇಳಿ ಹೇಳ್ತೀನಿ ಕೇಳಿ. ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡ್ತೀನಿ. ನಿಮ್ಮ ತಂದೆ ಹಿಂಗೆ ಮೇಡಮ್, ಹಂಗೆ ಮೇಡಮ್, ಸೌಮ್ಯ ಮೇಡಮ್ ಅಂತ. ನೀವು ಒಪ್ತೀರಾ? ಯಾಗ ನನ್ನ ಮಗನೇ ನನ್ನ ತಂದೆ ಬಗ್ಗೆ ಮಾತಾಡ್ತೀಯಾ? ನನ್ನ ತಂದೆ ಬಗ್ಗೆ ನಿನಗೇನೋ ಗೊತ್ತು ಅಂತ ನೀವು ಜೋರ್ ಮಾಡ್ಬಿಡ್ತೀರಾ ನನಗೆ. ನಾನು ಬಾಯಿ ಮುಚ್ಕೊಂಡು ಹೌದು ಸುಮ್ಮನೆ ಸರ್. ಬಿಡ್ತೀನಿ. ಹೌದು ಅದೇ ಸರ್. ಈಗ ಸೌಮ್ಯ ಮೇಡಮ್, ಮೇಡಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ ಮೇಡಮ್, ನೆಟ್ವರ್ಕ್ ಮಾರ್ಕೆಟಿಂಗ್ ಹಂಗೆ ಹಿಂಗೆ, ಇದು ಚೈನ್ ಲಿಂಕು ಅಂತ ಹೇಳ್ತೀನಿ. ಹಾ ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಅಂತಾರೆ. ಯಾವಾಗ ನಿಮಗೆ ಅದರದ್ದು ಕಂಟೆಂಟ್ ಗೊತ್ತಿರಲ್ವೋ ಅವಾಗ ಜನ ಮಾತಾಡ್ತಾ ಹೋಗ್ತಾರೆ. ಈಗ ನನ್ನ ಹತ್ರ ಬಂದು ಮಾತಾಡ್ಲಿ, ನಾನು 2 ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ, ಮೀಡಿಯಾ ಕಾನ್ಫರೆನ್ಸ್ ಮಾಡಿದೆ, ನ್ಯೂಸ್ ಪೇಪರ್ ಕಾನ್ಫರೆನ್ಸ್ ಮಾಡಿದೆ. ನನಗೂ ಇದೇ ಪ್ರಶ್ನೆ ಕೇಳಿದ್ರು, ನನಗೆ ಉತ್ತರ ಗೊತ್ತಿತ್ತು, ನಾನು ಕೊಟ್ಟೆ. ಎಸ್ ಸರ್. ನಿಮಗೆ ಗೊತ್ತಿಲ್ಲದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಪುಸ್ತಕ ಓದಬೇಕು, ಅದಕ್ಕೆ ಮೀಟಿಂಗ್ ಅಟೆಂಡ್ ಆಗಬೇಕು ಅಂತ ನಾನು ಹೇಳೋದು. ಎಸ್ ಸರ್. ಅವಾಗ ನಿಮಗೆ ಉತ್ತರ ಕೊಡಕ್ಕಾಗಲ್ಲ. ಅವಾಗ ನೀವು ಉತ್ತರ ಕೊಡ್ತೀರಾ, ನೀವೇ ಜಾಣರಾಗ್ತೀರಾ. ಎಸ್ ಸರ್. ಆ ಜಾಣ್ಮೆತನ ಕಲಿಬೇಕು ಅಂತ ಆಸೆ ಇದೆ ಸರ್. ಖಂಡಿತ ಕಲಿತೀರಾ ಮೇಡಮ್. ಇದು ಮೊದ್ಲ ಮನ್ಸಲ್ಲಿ ಬರ್ಬೇಕು. ಮನ್ಸಲ್ಲಿ ಬಂತು ಅಂದ್ರೆ ಬಿಡ್ರಿ, ನೀವು ಗೆದ್ರಿ ಅಂತ. ಯಾಕಂದ್ರೆ ಇಲ್ಲ ಸರ್, ಬದಲಾವಣೆ ಕಲಿಬೇಕು ಅನ್ನೋದು ಸರ್. ಮೊದ್ಲು. ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ನಮ್ ಫ್ಯಾಮಿಲಿಯಲ್ಲಿ. ನಮ್ ಫ್ಯಾಮಿಲಿ ನಾನೇ ಲೀಡ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಸೂಪರ್, ಎಲ್ಲಾರ್ನು ನಾನೇ ನೋಡ್ಕೋಬೇಕು ಅನ್ನೋ ಆಸೆ. ಎಕ್ಸಲೆಂಟ್. ಮಾಡೇ ಮಾಡ್ತೀರಾ ಮೇಡಮ್. ಓಕೆ, ಅವೆಲ್ಲ ಲಕ್ಷಣಗಳು ನಿಮ್ಮ ಹತ್ರ ಇದಾವೆ. ನೀವು ಮೊದ್ಲು ಬದಲಾವಣೆ ಆಗ್ಬೇಕು ಅಂತ ಮುಂದೆ ಬನ್ನಿ ಅಷ್ಟೇ, ಮತ್ತೇನು ಎಸ್ ಸರ್. ಫಸ್ಟ್ ಬದಲಾವಣೆ ಬೇರೆಯವ್ರ ಆಗ್ಬೇಕು. ಕಡೆಯಿಂದ ಎಲ್ಲ ಸರ್, ನಾನೇ ಬದ್ಲಾಗ್ಬೇಕು ಫಸ್ಟ್. ಹಾ, ವೆರಿ ಗುಡ್ ಮೇಡಮ್. ಅದಕ್ಕೆ ಸ್ಟಾಪ್ ವಾಚಿಂಗ್ ರಾಂಗ್ ಇನ್ ಯುವರ್ ಹಸ್ಬೆಂಡ್, ಸ್ಟಾಪ್ ವಾಚಿಂಗ್ ರಾಂಗ್ ಇನ್ ಯುವರ್ ಫ್ಯಾಮಿಲಿ, ಸ್ಟಾರ್ಟ್ ವಾಚಿಂಗ್ ರಾಂಗ್ ಇನ್ ಯು. ಎಸ್ ಸರ್. ಬೇರೆಯವರ ಗಂಡ ಹೆಂಡತಿ ಮಕ್ಕಳ ಬಗ್ಗೆ ತಪ್ಪು ಕಂಡುಹಿಡಿಯೋದನ್ನ ನಿಲ್ಲಿಸಿ, ಇನ್ಮೇಲಿಂದ ನಮ್ಮ ತಪ್ಪುಗಳನ್ನು ನಾವು ಕಂಡುಹಿಡಿಯೋಣ. ಬರೀರಿ, ಸರ್ ನನ್ನ ತಪ್ಪು ಇದಿದೆ, ನನಗೆ ನಿದ್ದೆ ತುಂಬಾ ಬರುತ್ತೆ, ನಾನು ಬುಕ್ಸ್ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ನೆಗೆಟಿವ್ ತುಂಬಾ ಬರುತ್ತೆ, ಐ ಆಮ್ ಆಂಗ್ಸೈಟಿ, ಐ ಆಮ್ ಆಂಗ್ರಿ, ಐ ಆಮ್ ಡೋಂಟ್ ಹ್ಯಾವ್ ಪೇಷಂಟ್, ಇದನ್ನೆಲ್ಲ ಬರೀರಿ. ಅಂಡ್ ಐ ವಿಲ್ ಸಾಲ್ವ್ ದಟ್ ವಿತ್ ಎವ್ರಿ ಟ್ರೈನಿಂಗ್. ಸಾಲ್ವ್ ಮಾಡ್ತಾ ಬರ್ತೀನಿ. ಓಕೆ ಸರ್. ಓಕೆ ಸರ್. ಓಕೆ, ನಾನು ನಿಮಗೆ ಟಚ್ ಅಲ್ಲಿ ಇರ್ತೀನಿ ಮೇಡಮ್. ಓಕೆ, ಓಕೆ ಸರ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟೀಸ್. ಥ್ಯಾಂಕ್ ಯು. ಯೋಗೇಶ್ವರಿ ಮಾತಾಡಿ. ಎಸ್ ಸರ್, ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಇದ್ರ ಬಗ್ಗೆ ನಮ್ಮ ಮಮ್ಮಿನೂ ಕೂಡ ಬ್ಯಾಡ್ ಕಾಮೆಂಟ್ ಹೇಳ್ತಾ ಇದ್ರು. ಇವತ್ತು ನಿಮ್ಮ ಮೀಟಿಂಗ್ ನಮ್ಮ ಮಮ್ಮಿ ಕೂಡ ಕೇಳಿದ್ದಾರೆ, ಕೇಳಿ ತುಂಬಾ ಇಂಪ್ರೆಸ್ ಆಗಿದ್ದಾರೆ. ಸೂಪರ್. ಅವ್ರಿಗೆ ನಂಬಿಕೆ ಇರ್ಲಿಲ್ಲ, ಇದೆಲ್ಲ ಬೇಡ, 30,000 ಇವಾಗ ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ, ಈಗ ಪಾಯಿಂಟ್ಸ್ ಮಾಡ್ಕೋಬೇಕಲ್ಲ, ಮತ್ತೆ ಶಾಪಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೆ ಅಷ್ಟು ದುಡ್ಡು ಕಟ್ಟಿದ್ರೆ ನಾವು ಎಲ್ಲಿ, ಗೋಲ್ಡ್ ಪ್ರೈಸ್ ಅಷ್ಟೊಂದು ಆಗೋಗಿದೆ ಇವಾಗ, ಯಾರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಎಲ್ಲ ಇದ್ ಮಾಡ್ತಾ ಇದ್ರು. ಬಟ್ ಇವತ್ತು ನಿಮ್ಮ ಮಾತು ಕೇಳ್ಬಿಟ್ಟು ಅವ್ರಿಗೂ ಒಂದ್ ನಂಬಿಕೆ ಬಂದಿದೆ ಸರ್. ನಮ್ ಪೇರೆಂಟ್ಸ್ಗೆ ಒಂದ್ ನಂಬಿಕೆ ಬಂದಿದೆ. ನಮ್ಮ ಮಮ್ಮಿ ಕೂಡ ಓ ಇವ್ರು ಹೇಳ್ತೀರಾ ಸರಿ ಇದೆ ಅಂತ ಇವತ್ತು ಹೇಳ್ತಾ ಇದ್ರು ಅವರು, ನಿಮ್ ಮಾತನ್ನ ಕೇಳಿ. ಥ್ಯಾಂಕ್ ಯು ಫಾರ್ ಈ ಹೋಪ್ ನಮಗೆ ಕೊಟ್ಟಿದ್ಕೆ ಸರ್.
ಸೂಪರ್. ಆಮೇಲೆ ಅಷ್ಟು ದುಡ್ಡು ನೀವು ತಂದು ಹಾಕಿದ್ದೀರಾ ಅಂದ್ರೆ ಅಷ್ಟು ಕೆಲಸ ಮಾಡಕ್ ರೆಡಿ ಇರಬೇಕು. ಎಸ್ ಸರ್, ಎಸ್ ಸರ್, ನಿಮ್ಮಲ್ಲಿ ಮೊದಲು ಬಂಡವಾಳ ಹಾಕ್ಬೇಕು. ಡೆಫಿನೆಟ್ಲಿ. ಯಾಕಂದ್ರೆ ಬರೇ ನೀವು ಜಾಯ್ನಿಂಗ್ ಮಾಡೋದ್ರಿಂದ, ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಬರೋದ್ರಿಂದ ನೀವು ಉದ್ಧಾರ ಆಗಲ್ಲ. ನೀವು ಅದನ್ನ ಎಸ್ ಸರ್. ಅಳವಡಿಸ್ಕೊಳ್ಳೋದ್ರಿಂದ ಉದ್ಧಾರ ಆಗ್ತೀರಾ. ಓಕೆ, ಎಸ್ ಸರ್. ಸೊ ಥ್ಯಾಂಕ್ ಯು ಯೋಗೇಶ್ವರಿ ಅವರೇ. ಅಂಡ್ ಇಲ್ಲಿ ಜಾನ್ವಿ ಅವರು ಇದ್ದಾರೆ. ಜಾನ್ವಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಗ್ತಾ ಇಲ್ವಾ ಜಾನ್ವಿ ಮೇಡಮ್? ನೇತ್ರಾವತಿ ಅವರು ಮಾತಾಡಿ. ನೇತ್ರಾವತಿ ಮೇಡಮ್. ಸರ್ ನಾವು ಕಾಲ್ ಮಾಡ್ತಿದ್ದೇವಲ್ವಾ ಹೀಗೆ ಕೆಲಸದ ಬಗ್ಗೆ, ಏನ್ ಹೇಳ್ತಾರೆ, ನಾವು ಒಂಟಿಯಾಗಿರೋದು ಬೇಷಿ, ಇದಕ್ಕೆ ಇದಕ್ಕೆ ಅಟೆಂಡ್ ಆದ್ರೆ ನಾವು ಮೋಸ ಹೋಗ್ತೇವಲ್ವಾ ಅಂತ ಕೇಳ್ತಾರೆ. ನಮ್ ಜೀವನ ಒಂಟಿ ಬೇಷಿ, ಆದ್ರೆ ಇದಕ್ಕೆ ಹೋಗೋದಕ್ಕದು ತಪ್ಪಾಗುತ್ತೆ. ನೀವ್ ಹೇಗ್ ಹೇಳ್ತೀರಾ, ಎಲ್ಲಾ ಪ್ರಾಡಕ್ಟ್ ಇವು ಅವು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಹಾ, ಕರೆಕ್ಟ್. ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ. ನಾನು ಹೇಳಿದ್ದಲ್ಲ, ನನ್ನ ಮಾತು ನಂಬೇಡಿ, ಅಪ್ಲೈನ್ ಮಾತು ನಂಬೇಡಿ, ಕಂಪ್ನಿ ಮಾತು ನಂಬೇಡಿ. ನೀವು ರಿಸರ್ಚ್ ಮಾಡಿ. ಒಬ್ರು ಲಾಯರ್ ಹತ್ರ ಹೋಗ್ರಿ, ಅವ್ರಿಗೆ 500 ರೂಪಾಯಿ ದುಡ್ಡು ಕೊಡಿ, ಕಂಪ್ನಿ ಪೇಪರ್ಸ್ ಗಳನ್ನ ತೋರಿಸಿ, ಡೈರೆಕ್ಟ್ ಸೆಲ್ಲಿಂಗ್ ಇದೇನೆ ಇಲ್ಲ ತಿಳ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಿಮ್ ಕರಿಯರ್ ಹಾಕಿ, ತೊಂದರೆ ಏನಿದೆ? ತಪ್ಪು ಅಂತ ನಾನು ಹೇಳಲ್ಲ, ಯಾವ್ದು ತಪ್ಪಿಲ್ಲ. ಓಕೆ, ರಿಸರ್ಚ್ ಮಾಡಿ. 500 ರೂಪಾಯಿ ಲಾಯರಿಗೆ ಕೊಟ್ರೆ ಅವ್ರು ಕರೆಕ್ಟೋ ಸುಳ್ಳು ಕರೆಕ್ಟ್ ಹೇಳ್ತಾರೆ. ನಿಮ್ಮ ಅಪ್ಲೈನ್ ಹತ್ರ ಚರ್ಚೆ ಮಾಡಿಸಿ, ನಿಮಗೆ ರಿಸರ್ಚ್ ಮಾಡಿ, ಆಮೇಲೆ ಮುಂದುವರಿರಿ. ಬಟ್ ಒಂದು ಸಿಸ್ಟಮ್ನ ತಿಳ್ಕೊಂಡು ಮುಂದೆ ನಾನು ಅದನ್ನ ಹೇಳ್ತಾ ಇರೋದು. ಓಕೆ, ಆಮೇಲೆ ನೀವು ನಿಮಗೆ ಏನು ಗೊತ್ತಿದೆ ಅಂತ ನೀವು ಜನರಿಗೆ ಅಪ್ರೋಚ್ ಮಾಡಕ್ ಹೋಗ್ತಾ ಇದ್ದೀರಾ. ಯು ಡೋಂಟ್ ನೋ ABCD. ಇಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಒಳಗಡೆ ಬರ್ತಾರೆ, ಹೋಗಿ ಜನರಿಗೆ ಫೋನ್ ಮಾಡ್ಬಿಡ್ತಾರ. ನೀನ್ ಏನ್ ಮಾಡ್ತಿದ್ಯಾ, ನೀನು ದುಡ್ಡು ಹಾಕು, ನೀನ್ ಏನ್ ಮಾಡ್ತಾ ಇದೀಯಾ, ಜಾಯ್ನ್ ಆಗ್ತೀಯಾ, ನೀನ್ ಇಬ್ರಿಗೆ ರೆಡಿ ಮಾಡ್ತೀಯಾ, ಏನ್ ಗೊತ್ತಿದೆ ಅಂತ ಮಾಡ್ತೀರಾ ನೀವು? ನೀವೊಂದು 10 ಟ್ರೈನಿಂಗ್ ಕುತ್ಕೋಬೇಕು, 20 ಟ್ರೈನಿಂಗ್ ಕುತ್ಕೋಬೇಕು, ಲೀಡರ್ ಹೇಳ್ದಂಗೆ ಕೇಳ್ಬೇಕು, ಆಮೇಲೆ ಅಪ್ರೋಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಐಡಿಯಾ ಬರುತ್ತೆ, ಅವಾಗ ನಿಮಗೆ ಫೇಲ್ಯೂರ್ ಅನ್ನೋದು ಬರೋದಿಲ್ಲ. ಓಕೆ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ತಾ ಬರ್ತೀನಿ ಮೇಡಮ್. ಸೊ ಈ ಜೀವನದ ಶಿಕ್ಷಣ ಹೇಗೆ ಅನಿಸ್ತು ನಿಮಗೆ? ಲೈಫ್ ಎಜುಕೇಶನ್ ಹೇಗೆ ಅನಿಸ್ತು? ಸರ್ ಚೆನ್ನಾಗಿ ಅನಿಸ್ತು. ನೀವು ಕೊಟ್ಟಿದ್ದಂತದ್ದು ಭರವಸೆ ಬರಾಕತ್ತೆ ಸರ್. ನಾನು ಮಕ್ಕಳಿಗೆ ಎಜುಕೇಶನ್ಗೋಸ್ಕರ ಈ ಪಾಠ ಬಂದಿದ್ದೀನಿ ಸರ್. ಅದಕ್ಕಾಗಿ ನನಗೆ ಭರವಸೆ ಬರಾಕತ್ತೆ ಸರ್. ಓಕೆ, ವೆರಿ ಗುಡ್. ಬದಲಾವಣೆ ಆಗ್ಬೋದಲ್ವಾ? ಬದಲಾವಣೆ ಆಗ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಇನ್ಮೇಲೆ ಯಾರ್ದು ತಪ್ಪು ಕಂಡು ಹಿಡಿಯೋಂಗಿಲ್ಲ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿ ಬೆಳೀರಿ. ಮನೆಯಲ್ಲಿ ಹಣ ಬರ್ಲಿ, ಸಮೃದ್ಧಿ ಬರ್ಲಿ, ನೆಮ್ಮದಿ ಬರ್ಲಿ, ಆ ತರ ನಿಮ್ಮ ಯೋಚನೆ ಕಡೆಗೆ ನೀವು ಗಮನ ಕೊಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಾನ್ವಿ ಮೇಡಮ್ ಯಾಕೆ ಬರ್ತಾ ಇಲ್ವಾ? ಮ್ಯೂಟ್ ಆನ್ ಮಾಡ್ಕೊಳ್ಳಿ. ಈಗ ಟ್ರೈ ಮಾಡಿ, ಮ್ಯೂಟ್ ಆನ್ ಮಾಡ್ಕೊಳ್ಳಿ. ಓಕೆ, ನನಗೇನೋ ಗೊತ್ತಿಲ್ಲ. ಎಲ್ಲರದು ಬಂತಲ್ಲ, ಎಲ್ಲರದು ಮ್ಯೂಟ್ ಆನ್ ಮಾಡಿದ ಕೂಡಲೇ ಬಂತು. ನೀವು ಒಬ್ಬರೇ ಉಳಿದಿರೋದಕ್ಕೆ ಎಲ್ಲರೂ ಮಾತಾಡಿದ್ದಾರೆ. ಐ ಥಿಂಕ್ ನಿಮ್ ಕತೆ ಹೇಳಿದ್ಕೆ ಸಿಟ್ಟು ಬಂದ್ಬಿಟ್ಟಿದೆ, ನಾವು ಮ್ಯೂಟ್ ಆಗಿದೆ ಅದು. ಓಕೆ, ಇರ್ಲಿ. ಐ ವಿಲ್ ಅನ್ಮ್ಯೂಟ್ ಸುದೀಪ್ ಸರ್. So final hero of the session, okay, and the great leader, the great mentor, the great effort, and ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಸಾಧನೆ ಕಡೆಗೆ ಮಾಡಿ, ಇವ್ರ ವಯಸ್ಸಿನವರೆಲ್ಲ ಟೈಮ್ ಹಾಳು ಮಾಡೋ ಕಡೆ ಇರಬೇಕಾದ್ರೆ ಇವರು ಟೈಮನ್ನು ಬಳಸೋ ಕಡೆಗೆ ಬೆಳೀತಾ ಇದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಇವರಿಗೆ. ಅಂಡ್ ಐ ವಿಲ್ ಹ್ಯಾಂಡ್ ಓವರ್ ಟು ಮಿಸ್ಟರ್ ಸುದೀಪ್. ಎಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಆಲ್ಮೋಸ್ಟ್ ಇವತ್ತು ತುಂಬಾ ನಾಲೆಜ್ನ ಕಲ್ತಿದ್ದೀವಿ ಸರ್ ನಾವೆಲ್ಲರೂ ಕೂಡ. ಇದೇ ಸಪೋರ್ಟ್, ಇದೇ ರೀತಿ ನಮ್ಗೆ ಡೈಲಿ ವೀಕ್ಲಿ ನೀವು ನಮ್ಮ ಮೀಟಿಂಗ್ ಹಾಕ್ತಾ ಹೋದ್ರಿ ಅಂದ್ರೆ ಇದೇ ರೀತಿ ನಾವು ಚೆನ್ನಾಗಿ ಬೆಳಿತೀವಿ ಸರ್. ನಿಮ್ಮ ಸಪೋರ್ಟ್ ನಮ್ಗೆ ಆಲ್ವೇಸ್ ಬೇಕಾಗುತ್ತೆ ಸರ್. ಇಲ್ಲಿ ಹೇಳ್ಬೇಕಂದ್ರೆ ಇವತ್ತು ಮೀಟಿಂಗ್ ತುಂಬಾ ಚೆನ್ನಾಗಿ ಅನ್ಸಿದೆ ಸರ್ ನಮ್ಗೆ. ಗುಡ್. ಯಾವ ಪಾಯಿಂಟ್ ಬಹಳ ಇಷ್ಟ ಆಯ್ತು? ಎಸ್ ಸರ್, ಒಂದು ಸ್ಟೋರಿ ಹೇಳಿದ್ರಲ್ವಾ ಸರ್, ಅದು ಸ್ಟೋರಿ ಆಲ್ಮೋಸ್ಟ್ ಜಾನ್ವಿ ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರಲ್ವಾ, ಅದು ವಿತ್ ಮಾರ್ಕೆಟಿಂಗ್ MLM ಅಂದ್ರೆ ಏನು, ಯಾಕೆ MLM ಮಾಡ್ಬೇಕು. ಆಲ್ಮೋಸ್ಟ್ ತುಂಬಾ ಜನ ನೆಗೆಟಿವಿಟಿ ಮಾಡ್ತಾ ಇರ್ತಾರೆ ಹೇಳಲ್ವಾ. ಆತರ ನೆಗೆಟಿವಿಟಿನ ನಾವು ಅದನ್ನ ಅಲ್ಲೇ ಬಿಟ್ಟು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಯಾವಾಗ ಮುಂದ್ಗಡೆ ಬರ್ತೀವಿ ಅವಾಗ ಲೈಫಲ್ಲಿ ಗ್ರೋ ಆಗ್ತೀರ ಅಂತ ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಅದು ತುಂಬಾ ಮನ್ಸಿಗತ್ತೆ ಸರ್ ನಮ್ಗೆ. ಗುಡ್. ಈ ತರದ್ದು ಬೇಕಾಗುತ್ತಾ ಮನುಷ್ಯನಿಗೆ ಅವಾಗವಾಗ?
ಹಾ ಎಸ್ ಸರ್, ಡೆಫಿನೆಟ್ಲಿ ಬೇಕಾಗುತ್ತೆ ಸರ್. ನೀವು ಆಲ್ಮೋಸ್ಟ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಹೋದ್ರಿ ಅಂದ್ರೆ ನಾವು ಬೇಗ ಗ್ರೋ ಆಗೋಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನಿಮ್ ಕಡೆಯಿಂದ ನಮ್ಗೆ. ಎಸ್, ಎಲ್ಲರ ಮೈಂಡ್ ಸೆಟ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಿ ಬಿದ್ದು ಬಿಡ್ತೇವೇನೋ, ಲಾಸ್ ಆಗ್ಬಿಡ್ತೇವೇನೋ, ದುಡ್ಡು ಹಾಕಿದ್ರೆ ಅದು ವಾಪಸ್ ಬರುತ್ತೋ ಇಲ್ವೋ, ಸಮ್ ಬ್ಯಾಡ್ ವಿಡಿಯೋಸ್ ಗಳಲ್ಲಿ ಕಾಮೆಂಟ್ ಗಳನ್ನ ನೋಡ್ಕೊಂಡು ಬಂದ್ಬಿಡ್ತಾರೆ. ನೋಡ್ಕೊಂಡು ಬಂದ್ಬಿಟ್ಟು ಈ ತರ ಇದೆಯಲ್ಲ ಸರ್, ಸ್ಕ್ರೀನ್ ಶಾಟ್ ಹೊಡೆದು ಶೇರ್ ಮಾಡ್ತಾರೆ ಸರ್. ಸರ್ ನಮ್ಗೆ ಸ್ಕ್ರೀನ್ ಶಾಟ್ ಎಲ್ಲದೂ ಸಿಗುತ್ತಲ್ಲ ಸರ್. ಈಗ ಹೆಂಡತಿ ಗಂಡಕ್ಕೆ ಹೊಂದಿರೋ ಸ್ಕ್ರೀನ್ ಶಾಟ್ ಸಿಗುತ್ತೆ, ವಿಡಿಯೋ ಸಿಗುತ್ತೆ. ಹಂಗಂತಂದೇಳಿ ಗಂಡ ಹೆಂಡತಿ ಜೀವನ ಮಾಡಬಾರ್ದಾ? ಓಕೆ, ಬಸ್ ಆಕ್ಸಿಡೆಂಟ್ ಆಗಿರೋದು ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಹಂಗಂತ ಬಸ್ಸಿಗೆ ಹೋಗ್ಲೇಬಾರ್ದಾ? ನಾವು ಗ್ರೋ ಆಗ್ಬೇಕು ಅಂದ್ರೆ ಆ ಫೀಲ್ಡ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಆಮೇಲೆ ಅದ್ರ ಮೇಲೆ ಸಂಶೋಧನೆ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಸಮಯ ಕೊಡಬೇಕು, ಟ್ರೈನಿಂಗ್ ತಗೋಬೇಕು. ಆಮೇಲೆ ಯಾರ್ದು ಕೇಳಬಾರ್ದು, ನಮ್ಮ ಪಾಡಿಗೆ ನಾವು ಮಾಡ್ತಾ ಇರ್ಬೇಕು. ಇವರೆಲ್ಲ ಏನ್ ಮಾಡ್ತಾರೆ, ಈ ತರ ಮಾಡೋರು ಏನು ಅಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹಾಕ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಬ್ಯಾಡ್ ಕಮೆಂಟ್ಸ್, ಗುಡ್ ಕಮೆಂಟ್ಸ್ ಇರ್ತವೆ. ಬಟ್ ಕಣ್ಣಿಗೆ ಬೀಳೋದು ಬ್ಯಾಡ್ ಕಮೆಂಟ್ಸ್. ಯಾಕಂದ್ರೆ ನಮ್ಗೆ ಬೆಳೆಸಿದ್ದೆ ಹಂಗಲ್ಲ. ಕೆಟ್ಟದ್ದು ನಮಗೆ ಮೊದಲು ಕಣ್ಣಿಗೆ ಬೀಳೋದು, ನಮ್ಗೆ ಬೆಳೆಸಿದ್ದೆ ಹಂಗೆ. ನಮ್ ಜೀನ್ಸ್, ನಮ್ದು ರಕ್ತ ಇರೋದೇ ಹಂಗೆ. ಅಂದ್ರೆ ನಾನು ಹಂಗೆ ಇದ್ದೆ. ಮೊದ್ಲು ಕೆಟ್ಟದ್ ಕಣ್ಣಿಗೆ ಬೀಳುತ್ತೆ, ಅದು ನಿಮಗೆ ಶೇರ್ ಮಾಡ್ತಾರೆ. ಇದು ಇವ್ರು ತಪ್ಪಲ್ಲ, ಅವ್ರ ರಕ್ತದಲ್ಲೇ ಹಂಗೆ ಬಂದ್ಬಿಟ್ಟಿದೆ. ನನ್ನ ರಕ್ತದಲ್ಲೂ ಹಂಗೆ ಇತ್ತು, ನಿಮ್ ರಕ್ತದಲ್ಲೂ ಹಂಗೆ ಇತ್ತು, ಅವ್ರ ರಕ್ತದಲ್ಲೂ ಹಂಗೆ ಇದೆ. ಅದು ಬದಲಾವಣೆ ಆಗಿ ಪಾಸಿಟಿವ್ ನೋಡ್ಬೇಕು ನಾವು ಅಂತಂದು ಹೇಳಿದ್ರೆ ನಮಗೆ ಸಮಯ ಹಿಡಿಯುತ್ತೆ, ಮತ್ತೆ ಟ್ರೈನಿಂಗ್ ಬೇಕು ಅಷ್ಟೇ ನಾನು ಹೇಳೋದು. ಲಕ್ಷ್ಮಿ ಹೇಮನಾಥ್ ಹೊನ್ನೂರು, ಮಾತಾಡಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿದ್ರಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಇವಾಗ ನಿಮ್ ಸೆಷನ್ ನೋಡ್ತಾ ಇದ್ದೀನಿ. ಇವಾಗ ನೀವು ಹೇಳಿರುವಂತಹ ಒಂದು ಈ ರಿಯಲ್ ಆಗಿ ನಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತಹ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ, ಅಥವಾ ಇವಾಗ ಅನ್ಮೆಚೂರ್ಡ್ ಆಗಿ ಏನ್ ಮಾಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆ ತರ ಮಾಡ್ಬಾರ್ದು, ನಾವು ಕೂಡ ಒಂದು ಸರಿಯಾದ ದಾರಿಯಲ್ಲಿ ನಡೀಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಎಕ್ಸಲೆಂಟ್ ಮೇಡಮ್, ಎಕ್ಸಲೆಂಟ್. ಸೊ ಈ ತರದ ಅವಶ್ಯಕತೆ ಇದೆನಾ? ವೀಕ್ಲಿ ಗಾಡಿ ಸರ್ವಿಸ್ ಆದಂಗೆ ಬಾಡಿ ಮೈಂಡ್ ಸರ್ವಿಸ್ ಆಗ್ಬೇಕಾ? ಆಗ್ಬೇಕು ಸರ್, ಪ್ರತಿಯೊಬ್ಬರಿಗೂ ಆಗ್ಬೇಕು ಸರ್. ಗುಡ್. ಸೊ ಸ್ನೇಹಿತರೆ, ನಾನು ಏನು ಅಂತಂದ್ರೆ, ನಾನು ಇಂಡಸ್ಟ್ರಿ ಪರವಾಗಿ ನಿಂತಿರೋನು, ಹಾಗೂ ನಾನು ಜೀವನದ ಶಿಕ್ಷಣ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ಓಕೆ, ನಿಮ್ಮ ಕಂಪನಿ ಪ್ರಾಡಕ್ಟ್ ಆಗಿರ್ಬೋದು, ನಿಮ್ಮ ಪರ್ಚೇಸಿಂಗ್ ಆಗಿರ್ಬೋದು, ಅದ್ರಲ್ಲಿ ಬೆಳೆಯೋದಾಗಿರ್ಬೋದು, ನಿಮ್ಮ ಲೀಡರ್ ಜೊತೆಗೆ ಮಾತನಾಡಿ. ಅದಕ್ಕೆ ಟ್ರೈನಿಂಗ್ ನಾನು ಕೊಡಲ್ಲ, ನಾನು ಅದಕ್ಕೆ ಸಂಬಂಧ ಇಲ್ಲ. ನಾನು ಸಂಬಂಧ ಇರೋದು ಇಂಡಸ್ಟ್ರಿ ಗ್ರೋತು, ನಿಮ್ಮ ಪರ್ಸನಲ್ ಡೆವಲಪ್ಮೆಂಟು, ಅದನ್ನ. ಸೊ ಕಂಪನಿನ ತಾಯಿ ತರ, ನನಗೆ ತಂದೆ ತರ, ನಾವಿಬ್ರು ನಿಮ್ ಜೊತೆಗೆ ಇರ್ತೀವಿ. ಇಂಡಸ್ಟ್ರಿ ಏನೇ ವಿಷಯ ಬಂದ್ರು ಶರತ್ ಇರ್ತಾನೆ. ಕಂಪನಿ ಅಂತ ಬಂದ್ರೆ, ಪ್ರಾಡಕ್ಟ್ ಅಂತ ಬಂದ್ರೆ, ನಿಮ್ಮ ಅಪ್ಲೈನ್ ನಿಮಗೆ ಮುಂದೆ ಇರ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಂಡ್ ವಿಲ್ ಡಿಕ್ಲೇರ್ ದ ನೆಕ್ಸ್ಟ್ ಲೆವೆಲ್ ವರ್ಕ್ಶಾಪ್. ಓಕೆ, ನೆಕ್ಸ್ಟ್ ಲೆವೆಲ್ ಮತ್ತೆ ಸಿಗೋಣಂತೆ. ಸೊ ಪಾಪ ಜಾನ್ವಿ ಅವ್ರದ್ದು ಆಗ್ತಿಲ್ಲ. ಜಾನ್ವಿ ಇನ್ನೊಂದ್ಸಲ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ. ಆಗತ್ತಾ? 1 ನಿಮಿಷ ನೋಡಿ, ಟ್ರೈ ಮಾಡಿ ನೋಡಿ. ಓಕೆ, ಓಕೆ, ನಿಮ್ದೇನೋ ಹಾಗಾದ್ರೆ ಟೆಕ್ನಿಕಲ್ ಇಶ್ಯೂ ಇರ್ಬೋದು. ಓಕೆ, ಇರ್ಲಿ ಬಿಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದ ಸೆಷನ್ ಅಂಡ್ ಆಲ್ ದ ಬೆಸ್ಟ್. ಇಟ್ ವಾಸ್ ಎ ವಂಡರ್ಫುಲ್ ಸೆಷನ್. 1.5 ಗಂಟೆ ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಂಡ್ ಮತ್ತೆ ನಾವು ಸಿಗ್ತಾ ಇರೋಣ. ಬಿ ಪಾಸಿಟಿವ್, ಇದೇ ಮೈಂಡ್ ಸೆಟ್ ಅಲ್ಲಿ ಮುಂದೆ ಹೊರೀರಿ. ಓಕೆ, ಹಿಂದಕ್ಕೆ ಬರಕ್ ಹೋಗ್ಬೇಡಿ ಈಗ. ಓಕೆ, ಆಲ್ ದ ಬೆಸ್ಟ್, ಕೀಪ್ ಗೋಯಿಂಗ್, ಬಾಯ್, ಸಿ ಯು. ಅಂಡ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೆಲ್ಲ ಬನ್ನಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಅಪ್ಲೋಡ್ ಮಾಡ್ತೀನಿ ನಾನು. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು
ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್ ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ, ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗಿರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.